ಗೈಸ್ ಯಾರೆಲ್ಲ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅನ್ಬೇಕಾ, ಈಗ ನೀವು ಸಡನ್ ಆಗಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಇಲ್ಲಿಂದ ಹೊಸ ನೀವು ಫೀಚರ್ಸ್ ತೋರಿಸ್ತಾ ಇದೆ. ಏನಪ್ಪಾ ಫೀಚರ್ಸ್ ಅಂದ್ರೆ ಅಲ್ಟ್ರೇಟ್ ಕಂಟೆಂಟ್ ಅಂತ ಒಂದು ಫೀಚರ್ಸ್ ಬರ್ತಾ ಇದೆ. ಈ ಒಂದು ಫೀಚರ್ಸ್ ಎಸ್ ಮಾಡ್ಬೇಕಾ ಇಲ್ಲ ನೋ ಮಾಡ್ಬೇಕಾ, ಎಸ್ ಮೇಲೆ ಕ್ಲಿಕ್ ಮಾಡ್ಬೇಕಾ ನೋ ಮೇಲೆ ಕ್ಲಿಕ್ ಮಾಡ್ಬೇಕಂತ ತುಂಬಾ ಜನ ಡೌಟ್ ತುಂಬಾ ಜನ ಕೇಳ್ತಾ ಇದಾರೆ. ಮತ್ತೆ ಅದ್ರ ಜೊತೆಗೆ ಈ ಒಂದು ಎಸ್ ನೋ ಪ್ರತಿ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡುವಾಗ ಎಸ್ ಮಾಡ್ಬೇಕಾ ನೋ ಮಾಡ್ಬೇಕಾ, ಈ ಅಲ್ಟ್ರೇಟ್ ಕಂಟೆಂಟ್ ಅಂದ್ರೆ ಏನು ತುಂಬಾ ಜನ ಕೇಳ್ತಾ ಇದ್ರೆ ಅವ್ರಿಗೆಲ್ಲರೂ ಕೂಡ ನಾನು ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್, ನೀವು ಎಸ್ ಮಾಡಲಿಲ್ಲ ನೋ ಮಾಡಲಿಲ್ಲ ಅಂದ್ರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದಾರೆ ಪ್ರತಿಯೊಬ್ಬರು ಇರ್ತೀನಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಡಿಲೀಟ್ ಮಾಡೋ ಅಧಿಕಾರ ಇರುತ್ತೆ. ಮತ್ತು ಅದ್ರ ಜೊತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಫೀಚರ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಲೇಬೇಕು, ಗೊತ್ತಿರಲೇಬೇಕು. ಅದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಗರ್ಲ್ಸ್ ಅಂಡ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಟನ್ ಕ್ಲಿಕ್ ಮಾಡಿ. ಇದೇ ರೀತಿ ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲ ನೀವು ನೋಡ್ಕೊಳ್ಬಹುದು. ಜಸ್ಟ್ ಈಗ ನೀವು ಯೂಟ್ಯೂಬ್ ಅಲ್ಲಿ ಅಂದ್ರೆ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಿ, ಕ್ರೋಮ್ ಅಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ, ಏನೂ ಜಸ್ಟ್ ಅಲ್ಲಿ ಒಂದು ಹೊಸ ನೀವು ಪಿಕ್ಚರ್ಸ್ ತೋರಿಸ್ತೀಯ. ಏನೂ ಜಸ್ಟ್ ಈಗ ನಾನು ನಿಮಗೆ ಮೊದಲ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಡ್ತೀನಿ. ತುಂಬಾ ಸಿಂಪಲ್. ಈಗ ನಾನು ನಿಮಗೆ ಮೊದಲ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನೂ ಇಲ್ಲ, ಈಗ ನಾನು ಮೊದಲ ಮುಟ್ಟು ವಿಡಿಯೋ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಈಗ ನಾವು ಯೂಟ್ಯೂಬ್ ನ ಕಾಮನ್ ಆಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ಎಲ್ಲಿಂದ ಯೂಟ್ಯೂಬ್ ನ ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತೀವಿ, ಇಲ್ಲ ಕ್ರೋಮ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಜಸ್ಟ್ ಇಲ್ಲ, ಈಗ ನಾವು ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಮಗೆ ಕೆಲವೊಂದಷ್ಟು ಫೀಚರ್ಸ್ ಬರುತ್ತೆ. ಏನ್ ಫೀಚರ್ಸ್ ಬರುತ್ತೆ, ಒಂದು ಟೈಟಲ್ ಬರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಅಲ್ಲಿ ಏನಂತ ಬರುತ್ತೆ, ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ. ನಾವು ಡಿಸ್ಕ್ರಿಪ್ಷನ್ ಟೈಟಲ್ ಆಗ್ಬೇಕು. ಬಟ್ ಅಲ್ಲಿ ಹೊಸದಾಗಿ ಒಂದು ಹೊಸ ನೀವು ಫೀಚರ್ಸ್ ಆಡ್ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ನೆಟ್ವರ್ಕ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ವೇಟ್ ಮಾಡಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ಅಲ್ಲಿ ಒಂದು ಅಲರ್ಟ್ ಕಂಟೆಂಟ್ ಅಂತ ಒಂದು ಬರುತ್ತೆ. ಜಸ್ಟ್ ಅಲ್ಲಿ ಹೊಸ ಫೀಚರ್ಸ್ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಟೈಟಲ್ ತೆರಡು ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ಬೋದು. ಇಲ್ಲಿ ಜಸ್ಟ್ ನೋಡ್ಕೊಳ್ಬಹುದು. ಇಲ್ಲಿ ನಿಮಗೆ ಹೊಸ ನೀವು ಆಪ್ಷನ್ ತೋರಿಸ್ತಾ ಇದೆ. ಏನಪ್ಪ ತೆರಡು ನೋಡ್ಕೊಳ್ಳಿ, ಅಲರ್ಟ್ ಕಂಟೆಂಟ್ ಅಂದ್ರೆ ಅಲರ್ಟ್ ಕಂಟೆಂಟ್ ಅಂತ ಈ ರೀತಿ ಒಂದು ಫೀಚರ್ಸ್ ಬರ್ತಾ ಇದೆ. ಇದು ಹೊಸ ನೀವು ಆಪ್ಷನ್ಸ್ ಬಂದಿದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡು ಆಪ್ಷನ್ ಬರುತ್ತೆ. ಒಂದು ಎಸ್ ಅಂತ ಬರ್ತದೆ, ಒಂದು ನೋ ಅಂತ ಬರ್ತದೆ. ಇದರಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡ್ಬೇಕು, ನೋ ಅಂತ ಕ್ಲಿಕ್ ಮಾಡ್ಬೇಕು. ಅದನ್ನ ನಾನು ನಿಮಗೆ ಅದಕ್ಕಿಂತ ಮುಂಚೆ ಈ ಅಲರ್ಟ್ ಕಂಟೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಅಲರ್ಟ್ ಕಂಟೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಇದೇನಪ್ಪ, ಇದೊಂದು ಎಐ ಸಪೋರ್ಟ್. ಅಂದ್ರೆ ಇದು ಒಂದು ಎಐ ಅಂದ್ರೆ ಇದನ್ನ ನಾವು ಎಸ್ ಮೇಲೆ ಕ್ಲಿಕ್ ಮಾಡ್ಬೇಕಾ ನೋ ಮೇಲೆ ಕ್ಲಿಕ್ ಮಾಡ್ಬೇಕಾ. ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೀವು ಏನಾದ್ರೂ ಎಐ ಅಂದ್ರೆ ಎಐ ಮೂಲಕ ಏನಾದ್ರು ಪೇಸ್ ಯೂಸ್ ಮಾಡಿ, ಅಂದ್ರೆ ಪೇಸ್ ಎಡಿಟ್ ಮಾಡಿ, ಮತ್ತೆ ಅದ್ರ ಜೊತೆಗೆ ಏನಾದ್ರು ಎಐ ಸಪೋರ್ಟ್ ಮೂಲಕ ಎಐ ಟೂಲ್ಸ್ ಮೂಲಕ ಏನಾದ್ರು ವಾಯ್ಸ್ ಯೂಸ್ ಮಾಡಿ ನೀವು ಏನಾದ್ರು ವಿಡಿಯೋ ಮಾಡಿದ್ರೆ, ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಆ ಒಂದು ವಿಡಿಯೋಗೆ ನೀವು ಏನಾದ್ರು ಕ್ಲಿಕ್ ಮಾಡ್ಬೇಕು, ಎಸ್ ಅಂತ ಕ್ಲಿಕ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ನೀವು ಏನು ಯೂಸ್ ಮಾಡಿಲ್ಲ ಅಂದ್ರೆ ಎಐ ರಿಲೇಟೆಡ್ ಏನು ಯೂಸ್ ಮಾಡಲಿಲ್ಲ ಅಂದ್ರೆ ನೀವು ನೋ ಅಂತ ಕ್ಲಿಕ್ ಮಾಡಬೇಕು. ನೋ ಅಂತ ಕ್ಲಿಕ್ ಮಾಡಲೇಬೇಕು. ಇದು ಪ್ರತಿ ಒಂದು ವಿಡಿಯೋ ಕೂಡ ಕ್ಲಿಕ್ ಮಾಡಬೇಕು. ಹೆಚ್ಚು ಬಂಟು ಪ್ರತಿ ಒಂದು ವಿಡಿಯೋ ನೀವು ಎಷ್ಟು ಈಗ ಹಳೆ ವಿಡಿಯೋದ ಅದಕ್ಕೂ ಕೂಡ ವಾಪಸ್ ನೀವು ಎಡಿಟ್ ಮಾಡಿ ಎಲ್ಲ ನೋ ಕ್ಲಿಕ್ ಮಾಡಬೇಕು. ಪ್ರತಿ ಒಂದು ವಿಡಿಯೋ ಕ್ಲಿಕ್ ಮಾಡಬೇಕು. ನೀವು ಏನಾದ್ರು ಎಐ ಮತ್ತೆ ವಾಯ್ಸ್ ಮತ್ತೆ ಅಂದ್ರೆ ಎಐ ರಿಲೇಟೆಡ್ ತುಂಬಾ ಜನ ಯೂಸ್ ಮಾಡ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಎಐ ಸಪೋರ್ಟ್ ಅಂದ್ರೆ ಯಾವ ರೀತಿ ಅಂದ್ರೆ, ಈಗ ನಾನು ಫೋಟೋ ತಗೊಳ್ಳಿ, ನಾನು ಏನೂ ಮಾತಾಡಲಿಲ್ಲ ಅಂದ್ರೆ ನನ್ನ ಫೋಟೋಗೆ ನೀವು ವಾಯ್ಸ್ ಕುಣಿಸಬಹುದು. ನಾ ಮಾತಾಡಿದ ಸ್ಟೈಲ್ ಅಲ್ಲಿ ಮಾಡಿಸಬಹುದು. ನನ್ನ ಫೋಟೋ ತಗೊಂಡು ನಾನು ಏನು ಡ್ಯಾನ್ಸ್ ಮಾಡಲ್ಲ, ಸುಮ್ಮನೆ ನಿಂತಿದ್ದ ಫೋಟೋ ಅದನ್ನ ನೀವು ಡ್ಯಾನ್ಸ್ ಮಾಡಬಹುದು. ಅಂದ್ರೆ ಡ್ಯಾನ್ಸ್ ಕೂಡ ಮಾಡಿಸಬಹುದು. ಅದು ಯಾವುದು ಎಐ ಸಪೋರ್ಟ್ ಟೂಲ್ಸ್ ಮೂಲಕ, ಅಂದ್ರೆ ಎಐ ಟೂಲ್ ಮೂಲಕ ಯೂಸ್ ಮಾಡ್ಬೋದು. ಆ ರೀತಿ ಇದ್ದಂತ ವಿಡಿಯೋ ನೀವು ಇದರಲ್ಲಿ ಅಪ್ಲೋಡ್ ಮಾಡ್ತಾರೆ, ಅದನ್ನು ಎಸ್ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಮೇಲ್ಗಡೆ ಒಂದು ಅಲರ್ಟ್ ಕಂಟೆಂಟ್ ಅಂತ ತೋರಿಸ್ತದೆ. ಅಂದ್ರೆ ಅಲ್ಟ್ರೇಡ್ ಕಂಟೆಂಟ್ ಅಂತ ಒಂದು ತೋರಿಸುತ್ತೆ. ಅಲ್ಟ್ರೇಡ್ ಕಂಟೆಂಟ್ ಅಂತ ಒಂದು ತೋರಿಸುತ್ತೆ. ಇದು ಅಲ್ಲಿ ಪ್ರತಿಯೊಂದು ವಿಡಿಯೋ ಕೂಡ ತೋರಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು. ಇದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ತುಂಬಾ ಸಿಂಪಲ್. ಇಲ್ಲಿ ನಿಮ್ಗೆಲ್ಲ ಕೂಡ ತೋರಿಸುತ್ತೆ ಯಾವ ವಿಡಿಯೋಗೆ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು, ನೋ ಅಂತ ಕ್ಲಿಕ್ ಮಾಡಬೇಕು, ಯಾವ ಕಂಟೆಂಟ್ ಅದನ್ನು ಕೂಡ ತೋರಿಸಿದ್ರೆ. ಜಸ್ಟ್ ಇವನ್ನೆಲ್ಲ ಎಕ್ಸ್ಪ್ಲೇನ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆಲ್ಲ ತೋರಿಸುತ್ತಾರೆ. ಇಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ನೋಡಿ, ಏನಾದ್ರೂ ಎಐ ಟೂಲ್ಸ್ ಯೂಸ್ ಮಾಡಿ ಯೂಸಿಂಗ್ ಇನ್ ಎಐ ಜನರೇಟೆಡ್ ಅನಿಮೇಷನ್ ಆಫ್ ಎ ಮಿಸಲ್ ಇನ್ ವಿಡಿಯೋ ಅಂತಂದ್ರೆ ಎಐ ಜನರೇಷನ್ ಅಂದ್ರೆ ಎನಿಮೇಷನ್ ವಿಡಿಯೋ ಮಾಡಿದ್ರೆ ಆ ರೀತಿ ಎನಿಮೇಷನ್ ವಿಡಿಯೋ ಅಂದ್ರೆ ಎಕ್ಸಾಂಪಲ್ ಆಗಿರ್ಬೇಕಾದ್ರೆ ಈಗ ನಮ್ಮ ಒಂದು ಪ್ರಧಾನಮಂತ್ರಿ ಮೋದಿ ಸರ್ ಇದ್ದಾರೆ. ಅವರು ಏನು ಯೂಸ್ ಮಾಡಿಲ್ಲ. ಮೊನ್ನೆ ಸಡನ್ ಇನ್ಸ್ಟಾದಲ್ಲಿ ಒಂದು ವೈರಲ್ ಆಯ್ತು. ಅವರು ವಾಯ್ಸ್ ಸಾಂಗ್ ಮಾಡಿದ್ರು. ಸಾಂಗ್ ರಿಲೇಟೆಡ್ ಅವ್ರ ವಾಯ್ಸ್, ಅವ್ರು ಏನು ಡ್ಯಾನ್ಸ್ ಮಾಡಲಿಲ್ಲ ಅಂದ್ರೆ ಅವ್ರ ಫೋಟೋ ತಗೊಂಡ ಡ್ಯಾನ್ಸ್ ಮಾಡಿಸು, ಅದು ಎಐ ಮೂಲಕ ಮಾಡಿದ್ದು ಜನರೇಟರ್. ಆ ರೀತಿ ನೀವು ಏನಾದ್ರೂ ಮಾಡಿದ್ರೆ ಅಂತ ಒಂದು ವಿಡಿಯೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು. ನೀವು ಏನು ಕ್ಲಿಕ್ ಮಾಡಿದ್ರೆ ನೀವು ಏನು ವಿಡಿಯೋದಲ್ಲಿ ಏನು ಯೂಸ್ ಮಾಡಿದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು. ಅಲ್ಟ್ರೇಟ್ ಕಂಟೆಂಟ್ ಅಂದ್ರೆ ಇದೆ.
ತುಂಬಾ ಸಿಂಪಲ್, ಇದರಲ್ಲಿ ಏನು ಅಷ್ಟು ದೊಡ್ಡದೇನಿಲ್ಲ. ಇದೇ ನೋಡಿ ತುಂಬಾ ಎಕ್ಸಾಂಪಲ್ ನನಗೆ ತುಂಬಾ ಸುಲಭವಾಗಿ ಹೇಳ್ಬೇಕ್ರಿ ಇದೆ. ಇದು ಎಸ್ ಅನ್ನು ಈ ರೀತಿ ನೀವು ಕ್ಲಿಕ್ ಮಾಡಬೇಕು. ಈಗ ಮೊದಲನೇ ಮೋಟು ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ನೀವು ಪ್ರತಿಯೊಂದು ವಿಡಿಯೋ ಮಾಡಲೇಬೇಕು ಎಲ್ಲರಿಗೆ ಹೇಳ್ತೀನಿ. ನೀವು ಏನಾದ್ರೂ ಒಂದ್ ವೇಳೆ ಮಾಡಿರ್ಬಲ್ಲ ಅಲ್ಟ್ರೇಟಿವ್ ಕಂಟೆಂಟ್ ನೀವು ಏನು ಒಂದ್ ವೇಳೆ ಎಸ್ ಮಾಡಲಿಲ್ಲ, ನೋ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡಲಿಲ್ಲ, ಎಸ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ ಯೂಟ್ಯೂಬ್ ಚಾನಲ್ ಅಧಿಕಾರ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಟೈಮ್ದಲ್ಲಿ ಟರ್ಮಿನೇಟ್ ಮಾಡ್ತಾರೆ ಗೊತ್ತಲ್ಲ, ಡಿಲೀಟ್ ಮಾಡ್ತಾರೆ ಗೊತ್ತಲ್ಲ, ಅದ್ರ ಜೊತೆ ಆ ಒಂದು ವಿಡಿಯೋ ಯಾವ ಟೈಮ್ದಲ್ಲಿ ಡಿಲೀಟ್ ಮಾಡ್ತಾರೆ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ. ನಾವು ನೀವು ಎಸ್ ಅಂದ್ರೆ ನಾನು ಈ ಆಕ್ಚುಲ್ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಯೂಸ್ ಮಾಡ್ತೇನೆ, ನಾನು ಯಾವುದೇ ರೀತಿ ಯೂಸ್ ಮಾಡಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದ್ದಂಗೆ ಒರಿಜಿನಲ್ಲೇ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ನೋ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಕೂಡ ಯೂಟ್ಯೂಬ್ ಟಿಪ್ಸ್ ಒರಿಜಿನಲ್ ಕಂಟೆಂಟ್ ಏನಾದ್ರು ಇದ್ರೆ ನೋ ಅಂತ ಕ್ಲಿಕ್ ಮಾಡಿ. ನೀವು ಏನಾದ್ರೂ ಸಪೋರ್ಟ್ ಏನಾದ್ರು ಯೂಸ್ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ವಿಡಿಯೋ ಕ್ಲಿಕ್ ಮಾಡ್ಕೊಳ್ಳಿ. ಇದು ಯೂಟ್ಯೂಬ್ ನಲ್ಲಿ ಬಂದ್ಬಿಟ್ಟು ಹೊಸ ನೀವು ಅಪ್ಡೇಟ್. ತುಂಬಾ ಜನ ಡೌಟ್ ಇತ್ತು, ಅವ್ರಿಗೆಲ್ಲರಿಗೂ ಡೌಟ್. ಪ್ರತಿಯೊಂದು ವಿಡಿಯೋ ಕೂಡ ಕ್ಲಿಕ್ ಮಾಡಬೇಕು, ಇಂಪಾರ್ಟೆಂಟ್. ಇದು ಅಲ್ಟ್ರೇಟಿವ್ ಕಂಟೆಂಟ್ ಅಂದ್ರೆ ಏನಪ್ಪಾ, ನೀವು ಇಂಪಾರ್ಟೆಂಟ್ ಅಂದ್ರೆ ಎಐ ಅಂದ್ರೆ ತಿಳ್ಕೊಬಹುದು. ಅಂದ್ರೆ ಎಐ ಅಂದ್ರೆ ಇದೊಂದು ನಿಮ್ಗೆಲ್ಲ ಗೊತ್ತಿದೆ, ಟೆಕ್ನಾಲಜಿ ಯಾವ ರೀತಿ ಮುಂದೋಗ್ತಿದೆ. ಅದಕ್ಕೋಸ್ಕರ ಹೇಳ್ತೇನೆ, ಇದು ತುಂಬಾ ಸಿಂಪಲ್ ಆಗಿ ಆಗ್ಬೇಕಾದ್ರೆ ನೀವು ಏನಾದ್ರೂ ಇನ್ನೊಬ್ರು ಕಂಟೆಂಟ್ ಅಂದ್ರೆ ವಾಯ್ಸ್ ಯೂಸ್ ಮಾಡೋದಂದ್ರೆ ವಾಯ್ಸ್ ಯಾವ ರೀತಿ ಅಂದ್ರೆ ನೀವು ಸಪೋರ್ಟ್ ಮೂಲಕ ವಾಯ್ಸ್ ಜನರೇಟ್ ಮಾಡಿದ್ರೆ ಎಲೋಮಿಷನ್ ಅಂದ್ರೆ ಎಲೋಮಿಷನ್ ಒಂದು ವಿಡಿಯೋ ಮಾಡ್ತಾರೆ ಅಂದ್ರೆ ಯಾವ ರೀತಿ ಆಕ್ಟಿಂಗ್ ಡಬ್ಬಿಂಗ್ ಬೇರೆ ಮತ್ತೆ ಈ ರೀತಿ ವಿಡಿಯೋ ಮಾಡಿದ್ರೆ ಅಂತದಕ್ಕೆಲ್ಲ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೋ. ಇಲ್ಲಪ್ಪ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ನೀವು ಪ್ರತಿಯೊಂದು ವಿಡಿಯೋ ಕೂಡ ನೋ ಅಂತ ಕ್ಲಿಕ್ ಮಾಡಿ. ನೀವು ಏನು ಯೂಸ್ ಮಾಡಲಿಲ್ಲ ಅಂದ್ರೂ ಕೂಡ ಪ್ರತಿಯೊಂದು ವಿಡಿಯೋಕ್ಕೆ ನೋ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾ ಹೇಳಿದಲ್ಲ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಕೂಡ ಮಾಡಬಹುದು ಚಾನ್ಸಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ನೋ ಅಂತ ಕ್ಲಿಕ್ ಮಾಡಿ. ಏನಲ್ಲ, ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಆಗಿದಿಲ್ಲ ಅಂತ ಚಿಕ್ಕದೈತೆ ನೋಡಿ ಸಿಲಿಕ್ ಮೆಡಿಕೆ. ಅದ್ರ ಜೊತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಾಡಿ ತಿಳಿಸಿದ್ದೀನಿ ಅಂತ ಆಯ್ತಾ. ಇನ್ನೊಂದು ಜಸ್ಟ್ ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಸ್ಪ್ಯಾನ್ ಎಲ್ಲರಿಗೂ ಹೇಳ್ತೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನನ್ನೊಂದು ಯೂಟ್ಯೂಬ್ ಚಾನಲ್ 83,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು ಎಲ್ಲರಿಗೆ. ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ.